ಕರಾವಳಿ ಉತ್ಸವ ನಾವು 7 ವರ್ಷ ನಮ್ಮದು ಗ್ಯಾಪ್ ಇತ್ತು. ಯಾಕಂತೇಳಿದ್ರೆ ಕೊರೋನಾ ಆಗಿದ್ದರಿಂದ ಗ್ಯಾಪ್ ಆಗಿತ್ತು. ಈ ವರ್ಷ ನಾವು ಲಾಸ್ಟ್ ಇಯರ್ ಆಲ್ಸೋ ಟ್ರೈ ಮಾಡಿದ್ವಿ, ಆಗಿಲ್ಲ. ಈ ವರ್ಷ ನಾವು ಖಂಡಿತವಾಗಿ ಮಾಡಲೇಬೇಕಂತ ವಿಚಾರದಿಂದ 7 ವರ್ಷದ ನಂತರ 7 ದಿನಗಳ ಸಪ್ತಾಹವನ್ನು ಮೈಸೂರು ದಸರಾ ಟೈಪ್ ಮಾಡುವ ಅಂತ ಹೇಳ್ಕೊಂಡು ಮಾನ್ಯ CM ಮತ್ತು ಮಾನ್ಯ DCM ಮತ್ತು ಹಾಗೂ ನಮ್ಮ ಉಸ್ತುವಾರಿ ಸಚಿವರೆಲ್ಲ ಮಾತಾಡಿ ಇದನ್ನು ನಾವು ಮಾಡಿದ್ದೇವೆ. ಬಟ್ ಒಂದು ಖಂಡಿತ ಈಗ ಕೆಲವರು ಹೇಳಿದರು, ಏನು ನಮ್ಮಲ್ಲಿ ಇದು ಹಾಸ್ಪಿಟಲ್ ಬೇಕು ಅದಿಲ್ಲ ಅಂತ ಹೇಳ್ಕೊಂಡು. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೊಡುಗೆ ಅಪಾರ ಇದೆ ಅಂತ ಹೇಳ್ಕೊಂಡು ನಾನು ಎಲ್ಲರೂ ಹೇಳ್ಬೋದು, ಎಲ್ಲಿ ಬೇಕಾದ್ರೆ ನಿಂತು ಹೇಳ್ಬೋದು. ನಾನು ನಾಳೆನೂ ರೆಡಿ ಇದ್ದೇನೆ. ನಮ್ಗೆ ಈಗಾಗಲೇ 550 ಕೋಟಿ ಕೊಟ್ಟಿದ್ದಾರೆ. ಮೊನ್ನೆ ಒಂದು 50-70 ಕೋಟಿ ಕೊಟ್ಟಿದ್ದಾರೆ. ನಾವು ಇವತ್ತು ಹೇಳಿದ್ದೇನೆ, ದೇವಸ್ಥಾನಕ್ಕೆ ನಾವು 18ರಿಂದ 19 ಕೋಟಿ ಹಾಕ್ತೇನೆ ಅಂತ. ಯಾಕೆ ಹಾಕ್ತಾ ಇದ್ದೇವೆ? ಟೂರಿಸಮ್ ಬೆಳಿಬೇಕಂತ ಹೇಳಿದರೆ ನಮ್ಮಲ್ಲಿರುವಂಥ ಗೋಕರ್ಣ ಮಹಾಕ್ಷೇತ್ರದಿಂದ ಇವತ್ತು ಮಹಾಬಲೇಶ್ವರ ಜನ ಕಂಟಿನ್ಯೂಸ್ ಹೋಗ್ತಾರೆ. ಇವತ್ತು ನಾನು ಎಲ್ಲಿ ಹೋಗಿದ್ದೆ, ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಆ ದೇವಸ್ಥಾನ ನೋಡಿದರೆ ಇಟ್ ಈಸ್ ಟೋಟಲಿ ಚೇಂಜ್. ಆ ದೇವರ ಒಂದು ಪ್ರತಿಮೆಯನ್ನು ನೋಡುವಾಗ ಭಾಳಷ್ಟು ಖುಷಿ ಆಗ್ತದೆ. ನಾನು ಹೋದಾಗ ಆ ಸಣ್ಣ ಒಂದು ದೇವಸ್ಥಾನ ಇತ್ತಲ್ಲ, ಇವತ್ತು ಒಳ್ಳೆಯದಾಗಿ ಬೆಳೆದಿದೆ. ಎಷ್ಟು ಅಪಾರ ಜನ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ನಮಗೆ ಕಾರವಾರದಲ್ಲಿ ಸೇಜೇಶ್ವರ ಟೆಂಪಲಿಗೆ ಸುಮಾರು ಒಂದು 19 ಕೋಟಿ ಹಾಕ್ಕೊಂಡು ನಾವು ಅದನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಇವತ್ತು 210 ಕೋಟಿ ರೂಪಾಯಿಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲಿಕ್ಕೆ ನಮ್ಮ CM ಸಾಹೇಬರು ಮತ್ತು DCM ಸಾಹೇಬರು ಎಲ್ಲರೂ ಒಪ್ಕೊಂಡಿದ್ದಾರೆ, ನಮ್ಮ ಸಚಿವರು ಒಪ್ಕೊಂಡಿದ್ದಾರೆ ಅದಕ್ಕೆ. ಆಮೇಲೆ ಈಗ ಮಲ್ಟಿ ಸ್ಪೆಷಾಲಿಟಿ ಆಗಿಲ್ಲ ಅಂತ ಹೇಳ್ತಾರೆ. ಮಲ್ಟಿ ಸ್ಪೆಷಾಲಿಟಿ ಆಗಿದೆ. ಜನರಿಗೆ ಮಲ್ಟಿ ಸ್ಪೆಷಾಲಿಟಿ ಏನಂತ ಗೊತ್ತಿಲ್ಲ, ಸೂಪರ್ ಸ್ಪೆಷಾಲಿಟಿ ಏನಂತ ಗೊತ್ತಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಆಲ್ರೆಡಿ ಆಗಿದೆ. ಕ್ಯಾನ್ಸರ್ ಹಾಸ್ಪಿಟಲ್ ಆಗಿದೆ. ತದನಂತರ ಮೆಡಿಕಲ್ ಈಗ ಟ್ರೋಮಾ ಕೇರ್ ಸೆಂಟರೂ ಆಗಿದೆ. ಈಗ ಯೂನಿಟ್ ಕೇರ್ ಸೆಂಟರು ಈಗ 16 ಕೋಟಿದು ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಮಾಡುವಾಗ ನಮಗೆ ಬೇಜಾರಾಗ್ತದೆ, ನಾವು ಮಾಡಿಲ್ಲ ಅಂತ ಹೇಳುವಂಥದ್ದು. ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ಈ ಉತ್ಸವಕ್ಕೆ ಕಡಿಮೆ ಅಂದರೆ 1 ಲಕ್ಷ ಜನ ಡೇಲಿ ಬರ್ತಾರೆ. ಮತ್ತು ಲೋಕಲ್ ಕಲಾವಿದರಿಗೂ ಹೆಚ್ಚಿನ ಒಂದು ಇದನ್ನು ಕೊಟ್ಟಿದ್ದೇವೆ, ನಾವು ಮಹತ್ವವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಹೊರ ರಾಜ್ಯದ ಜನರಿಗೂ ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಆ ಪ್ರತಿಭೆಯನ್ನು ಕಲ್ತ್ಕೊಳ್ಬೇಕು, ಅದನ್ನು ಪೋಲ್ ಮಾಡುವಂಥದ್ದಲ್ಲ. ಮತ್ತು ಪೇಪರ್ನಲ್ಲಿ ಒಂದು ಕಡೆ ನ್ಯೂಸ್ ಬಂತು, ಏನಂತ ಹೇಳಿದರೆ ಈ ಹಣವನ್ನು ರಸ್ತೆಯಲ್ಲಿ ಹಾಕಬೇಕು, ಇದೇ ಹಾಕಬೇಕು ಅಂತ. ಆಯಾ ಇಲಾಖೆಯನ್ನು ನೋಡ್ಬೇಕು. ದಯವಿಟ್ಟು ಅವ್ರಿಗೆ ಗೊತ್ತಾಗುವುದಿಲ್ಲ, ಅವರು ಬರೆಯುವಾಗಲೂ ನಾವು ವಿಚಾರ ಮಾಡಬೇಕಾಗ್ತದೆ. ಆದರೆ ಒಂದು ಮಾತ್ರ ಇವತ್ತು ಹೇಳ್ತೇನೆ, ಕಾರವಾರವನ್ನು ಈಗ ಉದ್ಯಮದಲ್ಲಿ ಚೇಂಜ್ ಮಾಡಲಿಕ್ಕೆ 15ನೇ ತಾರೀಕಿಗೆ ಒಂದು ಮೀಟಿಂಗ್ ಕರೆದಿದ್ದೇವೆ. ತಾವು ಸಹ ನಮಗೆ ಹೆಲ್ಪ್ ಮಾಡಬೇಕು. ಎಲ್ಲ ಒಳ್ಳೆಯ ಒಂದು ವಿಚಾರವಂತ ಜನರು. ಅದಕ್ಕೆ ಕಾರವಾರದಲ್ಲಿ ಏನು ಮಾಡಿದರೆ ನಾವು ಇಲ್ಲಿ ಏನಾಗ್ಬೋದು, ಟೂರಿಸಮ್ ಬೆಳಿಬೋದಾ, ಇಂಡಸ್ಟ್ರಿ ಬೆಳಿಬೋದಾ, ಅದರ ಬಗ್ಗೆ ಅಡ್ವೈಸನ್ನು ನಾನು ಪೇಪರ್ನಲ್ಲಿ ಕೊಡ್ತೇನೆ. ತಮ್ಮಲ್ಲೂ ಒಂದು ಸಲ ಏನು ಮಾಡ್ತೇನೆ, ವಾಹಿನಿಯಲ್ಲಿ ಸಹ ನಾನು ಬಂದು ಕೂತ್ಕೊಂಡು ಇದನ್ನು ಮಾಡ್ತಾಯಿದ್ದೇನೆ, ತಮ್ಮಲ್ಲಿ ಬರ್ತಾ ಇದ್ದೇನೆ, ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಆದ್ದರಿಂದ ಆದಷ್ಟು ನಾವು ಹೆಚ್ಚಿನ ಒಂದು ತಮ್ಮ ಸಹಕಾರ ಬೇಕಾಗಿದೆ. ನಾವು ಕಾರವಾರವನ್ನು ಒಳ್ಳೆಯದಾಗಿ ಬೆಳೆಸುವ, ಕಾರವಾರ ಒಂದು ಒಳ್ಳೆಯ ಹೆಸರನ್ನು ತರುವಂಗೆ ಮಾಡುವ. ಮತ್ತು ಕಡಲ ತೀರವನ್ನು ನೋಡಲಿಕ್ಕೆ ಹೋದರೆ ಕಂಪೇರ್ ಟು ಗೋವಾ ನಮ್ಮದು 363 ಕಿಲೋಮೀಟರು, 100 ಕಿಲೋಮೀಟರಲ್ಲಿ 360 ಕಿಲೋಮೀಟರಲ್ಲಿ ಈ ಒಂದು ಒಳ್ಳೆಯ ಒಂದು ತ್ರಾಣವನ್ನು ಐಲ್ಯಾಂಡ್ಸ್ ಇದ್ದಾವೆ. ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಸಾಧ್ಯ ಇದೆ ಅದನ್ನು ನಾವು ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಮತ್ತು ನಾನು ನನ್ನ ಒಂದು ಎಷ್ಟು ದಿವಸ ನನ್ನ ಹತ್ರ ಸಾಧ್ಯ ಇದೆ, ಅಲ್ಲಿ ತನಕ ನಾನು ಖಂಡಿತ ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯ ಬೆಳವಣಿಗೆಗೆ ನನ್ನ ಫುಲ್ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದ. ಭಾಳ ವರ್ಷದ ನಂತರ ಕರಾವಳಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದೇವೆ. 8 ವರ್ಷದ ನಂತರ ಇದು 33ನೇ ವರ್ಷ ಆಗಬೇಕಿತ್ತು ಲೆಕ್ಕದಂತೆ. 1992ರಲ್ಲಿ ಸ್ಟಾರ್ಟ್ ಆದಂಥ ಕರಾವಳಿ ಉತ್ಸವ. ಹಾಗಾಗಿ ನಾವು ಭಾಳ 8 ವರ್ಷದಿಂದ ಮಾಡಲಿಲ್ಲ ಅಂದೇಳಿ, ಯಾವಾಗಲೂ 3 ದಿನಕ್ಕಿಂತ ಮೇಲೆ ಮಾಡಲಿಲ್ಲ ಅಂದೇಳಿ ತಿಳ್ಕೊಂಡಂಥದ್ದು ನಾನು. ಅದಕ್ಕಾಗಿ 7 ದಿವಸ ಕರಾವಳಿ ಸಪ್ತ ಅಂತ ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ. ವಿಜೃಂಭಣೆಯಿಂದ ನಾವು ತಿಳ್ಕೊಂಡಿದ್ದು ವಿಜೃಂಭಣೆಯಿಂದ ಆಗ್ತದೆ, ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡಿದ್ದೇವೆ. ಹಿಂದೆ ಯಾರು ಬರೆದಿದ್ದಂಥ ಮುಂದೆ ಯೋಚನೆ ಮಾಡಬೇಕು ಮಾಡುವಾಗ, ಆ ರೀತಿಯಲ್ಲಿ ಮಾಡಿದೆ ಅಂದೇಳಿ ನನ್ನ ಅಭಿಪ್ರಾಯ. ಹೋದ ವರ್ಷ ಆಗಬೇಕಿತ್ತು, ಕಾರಣಾಂತರದಿಂದ ಆಗಲಿಲ್ಲ, ಅದೆಲ್ಲ ನಿಮಗೆ ಗೊತ್ತಿದೆ. ಈ ವರ್ಷ ಅಂತೂ ನಾವು ಈಗ ಚಾಲನೆ ಕೊಟ್ಟಿದ್ದೇವೆ. ನಿಮ್ಮ ಸಹಕಾರದಿಂದ
ಯಶಸ್ವಿ ಆಗಲಿ ಅಂತೇಳಿ ಹೇಳ್ತೀನಿ. ಉದ್ದೇಶ ನಮ್ಮ ಜಿಲ್ಲೆಯ ಕಲಾವಿದರಿಗೆ ವೇದಿಕೆ ಆಗಬೇಕು. ಅದರ ಜೊತೆಯಲ್ಲಿ ಬೇರೆ ಬೇರೆ ದೇಶದಲ್ಲೇ ಒಳ್ಳೊಳ್ಳೆ ಕಲಾವಿದರನ್ನು ನಾವು ತಂದಿದ್ದು, ಅವರನ್ನು ನೋಡಿ ನಮ್ಮ ಜಿಲ್ಲೆ ಯುವಕರು ಯುವತಿಯರು ಅದು ಕಲಾವಿದರು ರಾಷ್ಟ್ರ ಮಟ್ಟಕ್ಕೆ ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಇಲ್ಲ, ಅಧಿವೇಶನ ಮುಗ್ದಿದ್ದು ಮಾತ್ರ. ಮತ್ತು ನೀವು ಸ್ಟಾರ್ಟ್ ಮಾಡಿ ನಾವು ಅಷ್ಟರೊಳಗೆ ಬಂದು ಮಧ್ಯದಲ್ಲಿ ಜಾಯಿನ್ ಆಗ್ತಾ ಅಂತ ಹೇಳಿದ್ದಾರೆ, ಬರ್ತಾರೆ ಅನ್ನೋದು ನಿರೀಕ್ಷೆಯಲ್ಲಿ ಇದ್ದೇವೆ. ನಾವು ಅಕ್ಕಪಡೆ ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಎಲ್ಲ ಸಹಾಯ ಸಹಕಾರನೂ ತಾಯಂದಿರಿಗೆ ಕೊಟ್ಟಿದ್ದೇವೆ. ನಾವು ಮಹಿಳೆಯರಿಗೆ ಅವ್ರ ರಕ್ಷಣೆನೂ ಮಾಡಬೇಕಲ್ಲ, ಆ ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ನಾವು ಅಕ್ಕಪಡೆಯನ್ನು ರಚನೆ ಮಾಡಿ ಮಹಿಳೆಯರಿಗೆ ಧೈರ್ಯ ಬರಬೇಕು, ಶಕ್ತಿ ಬರಬೇಕು, ನಿರ್ಭೀತಿಯಿಂದ ಮಹಿಳೆಯರು ಬದುಕಬೇಕು ಅಥವಾ ನಿರ್ಮಿತಿಯಿಂದ ಅವರು ಅವರ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದೇವೆ. ಕರಾವಳಿ ಉತ್ಸವ ನಾವು 7 ವರ್ಷ ನಮ್ಮದು ಗ್ಯಾಪ್ ಇತ್ತು. ಯಾಕಂತೇಳಿದ್ರೆ ಕೊರೋನಾ ಆಗಿದ್ದರಿಂದ ಗ್ಯಾಪ್ ಆಗಿತ್ತು. ಈ ವರ್ಷ ನಾವು ಲಾಸ್ಟ್ ಇಯರ್ ಆಲ್ಸೋ ಟ್ರೈ ಮಾಡಿದ್ವಿ, ಆಗಿಲ್ಲ. ಈ ವರ್ಷ ನಾವು ಖಂಡಿತವಾಗಿ ಮಾಡಲೇಬೇಕಂತ ವಿಚಾರದಿಂದ 7 ವರ್ಷದ ನಂತರ 7 ದಿನಗಳ ಸಪ್ತಾಹವನ್ನು ಮೈಸೂರು ದಸರಾ ಟೈಪ್ ಮಾಡುವ ಅಂತ ಹೇಳ್ಕೊಂಡು ಮಾನ್ಯ CM ಮತ್ತು ಮಾನ್ಯ DCM ಮತ್ತು ಹಾಗೂ ನಮ್ಮ ಉಸ್ತುವಾರಿ ಸಚಿವರೆಲ್ಲ ಮಾತಾಡಿ ಇದನ್ನು ನಾವು ಮಾಡಿದ್ದೇವೆ. ಬಟ್ ಒಂದು ಖಂಡಿತ ಈಗ ಕೆಲವರು ಹೇಳಿದರು, ಏನು ನಮ್ಮಲ್ಲಿ ಇದು ಹಾಸ್ಪಿಟಲ್ ಬೇಕು ಅದಿಲ್ಲ ಅಂತ ಹೇಳ್ಕೊಂಡು. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೊಡುಗೆ ಅಪಾರ ಇದೆ ಅಂತ ಹೇಳ್ಕೊಂಡು ನಾನು ಎಲ್ಲರೂ ಹೇಳ್ಬೋದು, ಎಲ್ಲಿ ಬೇಕಾದ್ರೆ ನಿಂತು ಹೇಳ್ಬೋದು. ನಾನು ನಾಳೆನೂ ರೆಡಿ ಇದ್ದೇನೆ. ನಮ್ಗೆ ಈಗಾಗಲೇ 550 ಕೋಟಿ ಕೊಟ್ಟಿದ್ದಾರೆ. ಮೊನ್ನೆ ಒಂದು 50-70 ಕೋಟಿ ಕೊಟ್ಟಿದ್ದಾರೆ. ನಾವು ಇವತ್ತು ಹೇಳಿದ್ದೇನೆ, ದೇವಸ್ಥಾನಕ್ಕೆ ನಾವು 18ರಿಂದ 19 ಕೋಟಿ ಹಾಕ್ತೇನೆ ಅಂತ. ಯಾಕೆ ಹಾಕ್ತಾಯಿದ್ದೇವೆ? ಟೂರಿಸಮ್ ಬೆಳಿಬೇಕು. ಟೂರಿಸಮ್ ಬೆಳಿಬೇಕಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಗೋಕರ್ಣ ಮಹಾಕ್ಷೇತ್ರದಿಂದ ಇವತ್ತು ಮಹಾಬಳೇಶ್ವರ ಜನ ಕಂಟಿನ್ಯೂಸ್ ಹೋಗ್ತಾರೆ. ಇವತ್ತು ನಾನು ಎಲ್ಲಿ ಹೋಗಿದ್ದೆ, ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಆ ದೇವಸ್ಥಾನ ನೋಡಿದರೆ ಇಟ್ ಈಸ್ ಟೋಟಲಿ ಚೇಂಜ್. ಆ ದೇವರ ಒಂದು ಪ್ರತಿಮೆಯನ್ನು ನೋಡುವಾಗ ಭಾಳಷ್ಟು ಖುಷಿ ಆಗ್ತದೆ. ನಾನು ಹೋದಾಗ ಆ ಸಣ್ಣ ಒಂದು ದೇವಸ್ಥಾನ ಇತ್ತಲ್ಲ, ಇವತ್ತು ಒಳ್ಳೆಯದಾಗಿ ಬೆಳೆದಿದೆ. ಎಷ್ಟು ಅಪಾರ ಜನ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ನಮಗೆ ಕಾರವಾರದಲ್ಲಿ ಸೇಜೇಶ್ವರ ಟೆಂಪಲಿಗೆ ಸುಮಾರು ಒಂದು 19 ಕೋಟಿ ಹಾಕ್ಕೊಂಡು ನಾವು ಅದನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಇವತ್ತು 210 ಕೋಟಿ ರೂಪಾಯಿಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲಿಕ್ಕೆ ನಮ್ಮ CM ಸಾಹೇಬರು ಮತ್ತು DCM ಸಾಹೇಬರು ಎಲ್ಲರೂ ಒಪ್ಕೊಂಡಿದ್ದಾರೆ. ನಮ್ಮ ಸಚಿವರು ಒಪ್ಕೊಂಡಿದ್ದಾರೆ ಅದಕ್ಕೆ. ಆಮೇಲೆ ಈಗ ಮಲ್ಟಿ ಸ್ಪೆಷಾಲಿಟಿ ಆಗಿಲ್ಲ ಅಂತ ಹೇಳ್ತಾರೆ. ಮಲ್ಟಿ ಸ್ಪೆಷಾಲಿಟಿ ಆಗಿದೆ. ಜನರಿಗೆ ಮಲ್ಟಿ ಸ್ಪೆಷಾಲಿಟಿ ಏನಂತ ಗೊತ್ತಿಲ್ಲ, ಸೂಪರ್ ಸ್ಪೆಷಾಲಿಟಿ ಏನಂತ ಗೊತ್ತಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಆಲ್ರೆಡಿ ಆಗಿದೆ. ಕ್ಯಾನ್ಸರ್ ಹಾಸ್ಪಿಟಲ್ ಆಗಿದೆ. ತದನಂತರ ಮೆಡಿಕಲ್ ಈಗ ಟ್ರೋಮಾ ಕೇರ್ ಸೆಂಟರೂ ಆಗಿದೆ. ಈಗ ಯೂನಿಟ್ ಕೇರ್ ಸೆಂಟರು ಈಗ 16 ಕೋಟಿ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಮಾಡುವಾಗ ನಮಗೆ ಬೇಜಾರಾಗ್ತದೆ, ನಾವು ಮಾಡಿಲ್ಲ ಅಂತ ಹೇಳುವಂಥದ್ದು. ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ಈ ಉತ್ಸವಕ್ಕೆ ಕಡಿಮೆ ಅಂದರೆ 1 ಲಕ್ಷ ಜನ ಡೈಲಿ ಬರ್ತಾರೆ. ಮತ್ತು ಲೋಕಲ್ ಕಲಾವಿದರಿಗೂ ಹೆಚ್ಚಿನ ಒಂದು ಇದನ್ನು ಕೊಟ್ಟಿದ್ದೇವೆ, ನಾವು ಮಹತ್ವವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಹೊರ ರಾಜ್ಯದ ಜನರಿಗೂ ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಆ ಪ್ರತಿಭೆಯನ್ನು ಕಲ್ತ್ಕೊಳ್ಬೇಕು, ಅದನ್ನು ಪೋಲ್ ಮಾಡುವಂಥದ್ದಲ್ಲ. ಮತ್ತು ಪೇಪರ್ನಲ್ಲಿ ಒಂದು ಕಡೆ ನ್ಯೂಸ್ ಬಂತು, ಏನಂತ ಹೇಳಿದರೆ ಈ ಹಣವನ್ನು ರಸ್ತೆಯಲ್ಲಿ ಹಾಕಬೇಕು, ಇದೇ ಹಾಕಬೇಕು ಅಂತ. ಆಯಾ ಇಲಾಖೆಯನ್ನು ನೋಡ್ಬೇಕಾಗಬೇಕು. ದಯವಿಟ್ಟು ಅವ್ರಿಗೆ ಗೊತ್ತಾಗುವುದಿಲ್ಲ, ಅವರು ಬರೆಯುವಾಗಲೂ ನಾವು ವಿಚಾರ ಮಾಡಬೇಕಾಗ್ತದೆ. ಆದರೆ ಒಂದು ಮಾತು ಇವತ್ತು ಹೇಳ್ತೇನೆ, ಕಾರವಾರವನ್ನು ಈಗ ಉದ್ಯಮದಲ್ಲಿ ಚೇಂಜ್ ಮಾಡಲಿಕ್ಕೆ 15ನೇ ತಾರೀಕಿಗೆ ಒಂದು ಮೀಟಿಂಗ್ ಕರೆದಿದ್ದೇವೆ. ತಾವು ಸಹ ನಮಗೆ ಹೆಲ್ಪ್ ಮಾಡಬೇಕು. ಎಲ್ಲ ಒಳ್ಳೆಯ ಒಂದು ವಿಚಾರವಂತ ಜನರು. ಅದಕ್ಕೆ ಕಾರವಾರದಲ್ಲಿ ಏನು ಮಾಡಿದರೆ ನಾವು ಇಲ್ಲಿ ಏನಾಗ್ಬೋದು, ಟೂರಿಸಮ್ ಬೆಳಿಬೋದಾ, ಇಂಡಸ್ಟ್ರಿ ಬೆಳಿಬೋದಾ, ಅದರ ಬಗ್ಗೆ ಅಡ್ವೈಸನ್ನು ನಾನು ಪೇಪರ್ನಲ್ಲಿ ಕೊಡ್ತೇನೆ. ತಮ್ಮಲ್ಲೂ ಒಂದು ಸಲ ಏನು ಮಾಡ್ತೇನೆ, ವಾಹಿನಿಯಲ್ಲಿ ಸಹ ನಾನು ಬಂದು ಕೂತ್ಕೊಂಡು ಇದನ್ನು ಮಾಡ್ತಾಯಿದ್ದೇನೆ, ತಮ್ಮಲ್ಲಿ ಬರ್ತಾ ಇದ್ದೇನೆ, ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಆದ್ದರಿಂದ ಆದಷ್ಟು ನಾವು ಹೆಚ್ಚಿನ ಒಂದು ತಮ್ಮ ಸಹಕಾರ ಬೇಕಾಗಿದೆ. ನಾವು ಕಾರವಾರವನ್ನು ಒಳ್ಳೆಯದಾಗಿ ಬೆಳೆಸುವ, ಕಾರವಾರ ಒಂದು ಒಳ್ಳೆಯ ಹೆಸರನ್ನು ತರುವಂಗೆ ಮಾಡುವ. ಮತ್ತು ಕಡಲ ತೀರವನ್ನು ನೋಡಲಿಕ್ಕೆ ಹೋದರೆ ಕಂಪೇರ್ ಟು ಗೋವಾ ನಮ್ಮದು 363 ಕಿಲೋಮೀಟರು
100 ಕಿಲೋಮೀಟ್ರಲ್ಲಿ 360 ಕಿಲೋಮೀಟ್ರಲ್ಲಿ ಈ ಒಂದು ಒಳ್ಳೆಯ ಒಂದು ತಾಣವನ್ನು ಐಲ್ಯಾಂಡ್ಸ್ ಇದ್ದಾವೆ, ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಸಾಧ್ಯ ಇದೆ ಅದನ್ನು ನಾವು ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಮತ್ತು ನಾನು ನನ್ನ ಒಂದು ಏನು ಎಷ್ಟು ದಿವಸ ನನ್ನ ಹತ್ರ ಸಾಧ್ಯ ಇದೆ ಅಲ್ಲಿ ತನಕ ನಾನು ಖಂಡಿತ ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯ ಬೆಳವಣಿಗೆಗೆ ನನ್ನ ಫುಲ್ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದ.